ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಪಯಣ ಕಳಸದಲ್ಲೇ ಒಂದು ತುಂಬ ಡೇಂಜರಸ್ ಜಾಗ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾರೆ. ಡೇಂಜರಸ್ ಇನ್ ದ ಸೆನ್ಸ್ ಇಲ್ಲಿರೋ ಲೋಕಲ್ ಅವರೆಲ್ಲ ಹೇಳೋದೇನೆಂದರೆ ಒಂದೇ ಮಾತು, ಯಾವುದೇ ಕಾರಣಕ್ಕೂ ನೀರಲ್ಲಿ ಇಳಿಯಕ್ಕೆ ಹೋಗಬೇಡಿ ಅಂತ. ಸೊ ಯಾವ ಜಾಗ ಅಂತ ನೋಡ್ತಾ ಇದ್ದೀರಾ? ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ಜಾಗ ಬಂದು ಕಳಸ ಮತ್ತು ಹೊರನಾಡು ಮಧ್ಯದಲ್ಲಿ ಬರುತ್ತೆ. ಮಳೆ ಬಂದಂತೂ ಫಸ್ಟ್ ಆಫ್ ಆಲ್ ಕಚ್ಚಾ ರೋಡ್ ಆಗಿರೋದ್ರಿಂದ ರೋಡ್ ತುಂಬಾ ಹಾಳಾಗಿತ್ತು. ಒಂದೇನಂದರೆ ಆಲ್ರೆಡಿ ಮಳೆ ಬಂದು ರೋಡ್ ಹಾಳಾಗಿತ್ತು, ಮತ್ತು ಇನ್ನೊಂದೇನೆಂದರೆ ತುಂಬಾ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ರೋಡ್ ತುಂಬ ಚಿಕ್ಕದಾಗಿರೋ ಕಾರಣದಿಂದ ಮತ್ತು ತುಂಬಾ ಸ್ಟೀಪ್ಸ್ ಇದೆ. ಅಲ್ಲಿ ಹೋಗಿ ಬಂದಿರೋ ಎಷ್ಟೊಂದು ಜನ ಅಲ್ಲೇ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ವಾಕ್ ಮಾಡ್ಬೋದು. ಬಟ್ ನೀವೇನಾದರೂ ಒಳ್ಳೆ ಡ್ರೈವರ್ ಆಗಿದ್ದರೆ ಪಾರ್ಕಿಂಗ್ ಲಾಟ್ ತನಕ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಆಗಲ್ಲ ಅನ್ನೋದಾದರೆ ನಿಮ್ಗೆ ಎಲ್ಲಿ ತನಕ ಕನ್ವೀನಿಯೆಂಟ್ ಆಗುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ನೀವು ವಾಕ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ರೋಡ್ಸ್ ಎಲ್ಲ ಎಷ್ಟು ಸ್ಟೀಪ್ ಆಗಿದೆ ಅಂತ, ಮತ್ತು ತುಂಬಾ ಡಿವಿಯೇಷನ್ಸ್ ಇದೆ, ಯಾವ ಕಡೆ ಹೋಗೋದು ಯಾವ ಕಡೆ ಬರೋದು ಅಂತ. ಗೂಗಲ್ ಮ್ಯಾಪ್ ಏನಾದರೂ ಫಾಲೋ ಮಾಡದೆ ನೀವೇನಾದ್ರು ಹೋದ್ರು ಅಂತೂ ನಿಮಗೆ ನಿಜವಾಗ್ಲೂ ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಪ್ಲೀಸ್ ಡೂ ಸ್ಟಿಕ್ ಆನ್ ವಿತ್ ಗೂಗಲ್ ಮ್ಯಾಪ್. ಸೊ ಫೈನಲಿ ನಾವು ಬಂದಿರೋದು ಕಳಸದ. ನೋಡಿ, ನೀವು ಬೋರ್ಡ್ ನೋಡ್ತಾ ಇದ್ದೀರಾ, ಅಲ್ಲಿ ಡೇಂಜರ್ ಪ್ಲೇಸ್ ಅಂತ ಹಾಕಿದ್ದಾರೆ. ಸೊ ನಾವು ಬಂದಿರೋದು ಇವತ್ತು ಕಳಸದ ಅಂಬಾ ತೀರ್ಥ ಜಾಗಕ್ಕೆ. ಸೊ ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂಬಾ ತೀರ್ಥದ ಕಡೆಗೆ. ಜಾಗವಂತೂ ತುಂಬಾ ಬ್ಯೂಟಿಫುಲ್ ಮತ್ತು ವಿಶಾಲವಾಗಿತ್ತು. ನನಗಂತೂ ಈ ಜಾಗ ನೋಡಿದ ತಕ್ಷಣ ನೆನಪಾಗಿದ್ದು ನಮ್ಮ ಮೇಕೆದಾಟು ಸಂಗಮ. ಸೇಮ್ ಅದೇ ರೀತಿ ರೆಸೆಂಬಲ್ ಆಗುತ್ತೆ ಈ ಜಾಗ ಸಹ. ಜಾಗವಂತೂ ತುಂಬಾ ಪೀಸ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲಿನ ನೀರಿನ ಸದ್ದು ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಹಿಲ್ ಟಾಪಲ್ಲಿ ಫಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪ್ಲೇಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ಜನ ವ್ಲಾಗ್ಸಲ್ಲಿ ಮತ್ತು ಲೋಕಲೈಟ್ಸ್ ಎಲ್ಲ ಹೇಳೋದೇನಂದರೆ ತುಂಬ ಡೇಂಜರ್ ಪ್ಲೇಸ್ ಅಂತ. ಬಟ್ ನನಗನ್ಸೋ ಪ್ರಕಾರ ಏನಾದರೆ ಅನ್ಲೆಸ್ ನಾವು ರೆಸ್ಪಾನ್ಸಿಬಲ್ ಆಗಿ ನೋಡಿಕೊಂಡು ಸೇಫಾಗಿ ಜಾಗ ಬಂದಾಗ ಯಾವುದೇ ಜಾಗ ಸಹ ಡೇಂಜರ್ ಆಗೋದಿಲ್ಲ. ಸೊ ನೋಡಿ, ಇಲ್ಲಿ ಸ್ವಿಮ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾವು ಡೀಸೆಂಟಾಗಿ ಕೂತ್ಕೊಂಡು ಜಾಗನ ಎಂಜಾಯ್ ಮಾಡ್ಕೊಂಡು ಬರಬೇಕೆ ಹೊರತು ಸುಳಿ ಇರೋ ಕಾರಣದಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಯಾರು ಸ್ವಿಮ್ ಮಾಡೋಕ್ಕೆ ಹೋಗಬೇಡಿ. ಈ ಜಾಗದಲ್ಲಿ ಸಾವು ನೋವುಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು ಇಲ್ಲಿನ ಲೋಕಲೈಟ್ಸ್. ಬಟ್ ಇಷ್ಟು ಜೋರಾಗಿ ಹರಿಯೋ ನೀರಿನ ಕಡೆ ಯಾರಾದರೂ ಸ್ವಿಮ್ ಮಾಡಿದ್ರೆ ಸಾವಾಗದೆ ಏನಾಗುತ್ತೆ ಹೇಳಿ. ಸೊ ಇಂಥ ಜಾಗಕ್ಕೆ ಬಂದಾಗ ನೀಟಾಗಿ ಪ್ರಕೃತಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಕಾಲ ಕಳೆದು ಆರಾಮಾಗಿ ಸೇಫಾಗಿ ಮನೆಗೆ ತಲುಪಿ. ಸೊ ನಿಮ್ಮೆಲ್ಲರಿಗೂ ಈ ಅಂಬಾ ತೀರ್ಥದ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್. ಥ್ಯಾಂಕ್ ಯು.